ಓಂ ಶಾಂತಿ. ದ್ವಾಪರ ಯುಗ ಯಾವಾಗ ಆರಂಭವಾಯಿತು, ಧರ್ಮಾತ್ಮರು ಜನ್ಮವನ್ನು ಪಡೆಯಲು ಆರಂಭವಾಯಿತು. ಮೊದಲು ಧರ್ಮಾತ್ಮರು ಜನ್ಮಿಸಿದರು. ಇಬ್ರಾಹಿಂ, ಗೌತಮ್ ಬುದ್ಧ, ಕ್ರಿಶ್ಚಿಯನ್ಸ್, ಬೇರೆ ಬೇರೆ ಧರ್ಮಾತ್ಮರು ಜನ್ಮ ಪಡೆದು ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡಿದರು. ಧರ್ಮಾತ್ಮರು ಧರ್ಮ ಬೋಧನೆಯನ್ನು ಮಾಡಿದರು. ಆದರೂ ಸಹ ಜಗತ್ತಿನಲ್ಲಿ ದುಃಖ ಕ್ರಮೇಣ ಜಾಸ್ತಿಯಾಗುತ್ತಾ ಹೋಯಿತು. ದ್ವಾಪರ ಯುಗ ಇದು ತಾಮ್ರದ ಯುಗವೆಂದು ಹೇಳಲಾಗುತ್ತದೆ. ಮನುಷ್ಯರು ರಜೋಗುಣದಿಂದ ಕೂಡಿರುತ್ತಾರೆ. ಇಬ್ರಾಹಿಂ ಮೂಲಕ ಇಸ್ಲಾಂ ಧರ್ಮದ ಸ್ಥಾಪನೆ ಆಯಿತು. ಬುದ್ಧನ ಮೂಲಕ ಬೌದ್ಧ ಧರ್ಮ ಹಾಗೂ ಯೇಸು ಕ್ರಿಸ್ತನ ಮೂಲಕ ಕ್ರೈಸ್ತ ಧರ್ಮವು, ನಂತರ ಗುರುನಾನಕ್ ಬಂದು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದರು. ದ್ವಾಪರ ಯುಗವು ನರಕದ ಆದಿ ಸಮಯ, ನರಕದ ಆರಂಭ ಎನ್ನಬಹುದು. ಯಾವಾಗ ಸ್ವರ್ಗ ನಶಿಸಿ ಹೋಗಿ ದ್ವಾಪರ ಯುಗ ಆರಂಭವಾಯಿತು, 33 ಕೋಟಿ ದೇವತೆಗಳು ವಾಮ ಮಾರ್ಗದಲ್ಲಿ ಹೋದರು ಎಂದು ಹೇಳುವರು. ಯಾಕೆಂದರೆ ಯಾರೆಲ್ಲ ಸತ್ಯುಗ ತ್ರೇತಾಯುಗದಲ್ಲಿ ಜನ್ಮ ಪಡೆದ ದೇವತೆಗಳು ಸ್ವಯಂ ಅರಿವು ಮರೆತು ಹೋಗಿ ಸ್ವಾಭಿಮಾನ ಆತ್ಮಾಭಿಮಾನ ಕಳೆದುಕೊಂಡು ದೇಹದ ಆಕರ್ಷಣೆಯಲ್ಲಿ ಬಂದು ತಮ್ಮನ್ನು ದೇಹ ಎಂದು ತಿಳಿಯುತ್ತಾರೆ ಹಾಗೂ ಈ ರೀತಿ ದೇಹಾಭಿಮಾನಿಗಳಾಗಿಬಿಡುತ್ತಾರೆ. ದೇಹ ಎಂದು ತಿಳಿಯುವುದರಿಂದ ದೇಹದ ಧರ್ಮಗಳು ಅಂದರೆ ಅರಿಷಡ್ ವೈರಿಗಳು ಪ್ರಾರಂಭವಾಗಿ ದೇವತೆಗಳು ಆತ್ಮನ ಗುಣಧರ್ಮಗಳನ್ನು ಅವರು ಮರೆತು ಬಿಡುತ್ತಾರೆ. ದೇಹಾಭಿಮಾನಿಗಳಾಗಿ ವಾಮ ಮಾರ್ಗಕ್ಕಿಳಿದು ವಿಕಾರಿಗಳು, ಅಸುರಿ ಗುಣವುಳ್ಳವರು ಆಗಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಾರೆ. ಜಗತ್ತಿನಲ್ಲಿ ವಿಪತ್ತುಗಳು, ಸಮಸ್ಯೆಗಳು, ರೋಗ ರುಜಿನಗಳು ಪ್ರಾರಂಭವಾಯಿತು. ಇದರಿಂದ ಮೊದಲು ಸದಾ ಸುಖ ಆನಂದ ಜೀವನವಿದ್ದುದು ಅಸುರಿ ಗುಣಗಳಿಂದ ಜಗತ್ತಿನಲ್ಲಿ ದುಃಖ ಅಶಾಂತತೆಯ ಜೀವನವಾಗಿ ಪರಿವರ್ತನೆ ಆಯಿತು. ಅಂದರೆ ಪ್ರಕೃತಿಯು ಅನುಕೂಲ ಸುಖದಾಯವಾಗಿತ್ತು. ಆದರೆ ದ್ವಾಪರಯುಗದಲ್ಲಿ ಪ್ರಕೃತಿ ಕೂಡ ವಿಕೋಪ ತೋರಿಸಲು ಶುರು ಮಾಡಿತು. ಪ್ರಕೃತಿ ಮತ್ತು ಆತ್ಮಗಳ ನಡುವೆ ಸೂಕ್ಷ್ಮ ಸಂಬಂಧವಿದೆ. ಇದಕ್ಕೆ ಕಾರಣ ಜಗತ್ತು ಸತೋಪ್ರಧಾನವಿದ್ದಾಗ ಪ್ರಕೃತಿಯು ಸುಖ ಸ್ವರ್ಗವಾಗಿತ್ತು. ದ್ವಾಪರದಲ್ಲಿ ರಜೋಗುಣ ಅರ್ಧ ಅಸುರಿ ಗುಣ ಸಮಾವೇಶ ಆಗಿ ಪ್ರಕೃತಿ ವಿಕೋಪ ಆರಂಭ ಆಯಿತು. ದ್ವಾಪರದಲ್ಲಿ ಮನುಷ್ಯರಲ್ಲಿ 8 ಕಲೆಗಳು ಇರುತ್ತವೆ. ಅರ್ಧ ಕಲೆಗಳು ನಶಿಸಿ ಹೋಗುತ್ತವೆ ಹಾಗೂ ದ್ವಾಪರ ಯುಗವು ಕೂಡ 1250 ವರ್ಷಗಳು ದ್ವಾಪರ ಯುಗದ ಸಮಯವಾಗಿದೆ. ಇಲ್ಲಿ ಮನುಷ್ಯರು 21 ಜನ್ಮಗಳು ಅಂದರೆ ಸರಾಸರಿ ಆಯುಷ್ಯ 100 ವರ್ಷ ಬಾಳುವರು. ಭಕ್ತಿ ಮಾರ್ಗದ ಆರಾಧನೆ, ಪೂಜೆ, ಪುನಸ್ಕಾರಗಳು ಅನೇಕ ಪದ್ಧತಿಗಳು ಆರಂಭವಾದವು. ಮೊದಲು ಅವ್ಯಭಿಚಾರಿ ಭಕ್ತಿ ಅಂದರೆ ಏಕೇಶ್ವರವಾದ ಇತ್ತು. ಪರಮಾತ್ಮನನ್ನು ಕೇವಲ ನಿರಾಕಾರ ರೂಪದಲ್ಲಿ ಶಿವಭಕ್ತಿ ಇತ್ತು. ಕಾಲಚಕ್ರ ಉರುಳಿದ ಹಾಗೆ ಭಕ್ತಿಯ ತನ್ನ ವಿಸ್ತಾರ ಹೆಚ್ಚಿಸಿ ನವದಾ ಭಕ್ತಿ ವ್ಯಭಿಚಾರಿ ಭಕ್ತಿಯಾಗಿ ಅಂದರೆ ಅನೇಕ ದೇವಿ ದೇವತೆಗಳ ಪೂಜೆ ಪ್ರಾರಂಭವಾಯಿತು. ಅಂದರೆ ಶ್ರೀ ಲಕ್ಷ್ಮಿ, ಶ್ರೀ ನಾರಾಯಣ ಅವರ ಪೂಜೆ ಮತ್ತು ಶ್ರೀರಾಮ, ಶ್ರೀ ಸೀತಾ ದೇವತೆಗಳ ಪೂಜೆ ಮಾಡುವರು. ಧರ್ಮಗಳಲ್ಲಿ ವಿಂಗಡಣೆ ಆಗಿ ಅನೇಕ ಧರ್ಮಗಳು ಉದ್ಭವವಾಗುವು. ಸುಮಾರು 2500 ವರ್ಷಗಳ ಹಿಂದೆ ಇಸ್ಲಾಂ ಧರ್ಮ ಶುರುವಾಯಿತು. 2250 ವರ್ಷಗಳ ಹಿಂದೆ ಬೌದ್ಧ ಧರ್ಮ ಸ್ಥಾಪನೆ ಆಯಿತು. 2000 ವರ್ಷಗಳ ಹಿಂದೆ ಕ್ರಿಶ್ಚಿಯನ್ ಧರ್ಮ ಹಾಗೂ 1400 ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗಂಬರ್ ಬಂದು ಮುಸ್ಲಿಂ ಧರ್ಮವನ್ನು ಸ್ಥಾಪನೆ ಮಾಡಿದರು. ಧರ್ಮಗಳು ಸ್ಥಾಪನೆಗೊಂಡು ನಂತರ ಧರ್ಮಗಳು ವಿಭಜನೆ ಆಯಿತು. ಅಂದರೆ ಮತಾಂತರದಲ್ಲಿ ಜನರು ವಿಭಜನೆಗೊಂಡರು. ಅಂದರೆ ಜಗತ್ತಿನಲ್ಲಿ ದುಃಖ ಆರಂಭವಾಯಿತು. ಮೊದಲು ಸತ್ಯುಗ ತ್ರೇತಾಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಜಗತ್ತು ಸ್ವರ್ಗವಾಗಿತ್ತು. ಅನೇಕ ಧರ್ಮಗಳು ಬೆಳೆದು ಸುಖ ಜೀವನ ಸಮಾಪ್ತಿಯಾಗಿ ದುಃಖಧಾಮವಾಗಿ ಪರಿವರ್ತನೆ ಆಯಿತು. ಸ್ವರ್ಗದಲ್ಲಿ ಪೂಜ್ಯ ದೇವತೆಗಳು ನೆಲೆಸಿದ್ದರೂ ದ್ವಾಪರದಲ್ಲಿ ಪೂಜಾರಿಗಳಾಗಿ ಮನುಷ್ಯರ ಜೀವನ ಶೈಲಿಯಲ್ಲಿ ಪರಿವರ್ತನೆಗೊಂಡಿತು. ದ್ವಾಪರಯುಗದಲ್ಲಿ ಜನಸಂಖ್ಯೆಯು ಹೆಚ್ಚುತ್ತಾ ಹೋಗುವುದು, ಆಯುಷ್ಯ ಕಡಿಮೆ, ಜೀವನ ಶೈಲಿ ಅಪವಿತ್ರತೆ, ವಿಕಾರಗಳ ಪ್ರವೇಶತೆಯಿಂದ ನರಕ ಸಮಾನ ಜಗತ್ತು ಆಗಲು ಪ್ರಾರಂಭವಾಯಿತು. ಏಕತೆಯು ಹೋಗಿ ಭೇದ ಭಾವ ಆಯಿತು. ಮತ ಧರ್ಮಗಳ ವಿಂಗಡಣೆ ಆಗಲಿಕ್ಕೆ ಆರಂಭಗೊಂಡಿತು. ಓಂ ಶಾಂತಿ.